ಸುಭಿಕ್ಷಾ ತನ್ನ ತವ್ರ ಮನೆಗೆ ಬರ್ತಾಳೆ. ಮಗಳು ಬರ್ದೆ ತುಂಬಾ ದಿನಗಳೇ ಆಗಿರತ್ತೆ. ಹಾಗಾಗಿ ಸುಮತಿ ಮತ್ತೆ ರಮೇಶ್ಗೆ ಸುಭಿಕ್ಷನ್ನ ನೋಡಿ ತುಂಬಾನೇ ಖುಷಿಯಾಗುತ್ತೆ. ಜೊತೆಗೆ ಅಲ್ಲಿ ನಡೆಯೋ ಅನಾಹುತಗಳಿಂದ ಮಗಳ ಜೀವನ ಎಲ್ಲಿ ಹಾಳಾಗುತ್ತೋ ಅಂತ ಬೇಜಾರು ಕೂಡ ಆಗುತ್ತೆ. ಹಾಗಾಗಿನೇ ಆ ಮನೆ ಬೇಡ, ಗಂಡ ಬೇಡ, ಅವ್ರನ್ನೆಲ್ಲ ಬಿಟ್ಟು ನೀನು ಬೇರೆ ಜೀವನ ಶುರು ಮಾಡು ಅಂತ ಸುಮತಿ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಸುಭಿಕ್ಷಾ ತಾಯಿ ಹೇಳಿದ ಮಾತನ್ನ ಕೇಳ್ತಾಳೋ ಅಥವಾ ಅಂಕಿತ್ ಮನ್ಸಲ್ಲಿ ಜಾಗ ಪಡಿತಾಳೋ ಎಲ್ಲಾನು ಇವತ್ತಿನ ಎಪಿಸೋಡ್ನ ನೋಡೋಣ. ಮುಂದೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮಗಳೇ, ನಾನು ಹೇಳೋದು ಕೇಳಿಸ್ಕೊತಿದ್ಯಾ? ಅದು ಏನು ಯೋಚನೆ ಮಾಡ್ತಿದ್ಯಾ? ನಾವು ಮಾತಾಡ್ತಾನೆ ಇದ್ದೀವಿ, ನೀನು ಏನೋ ಯೋಚನೆಯಲ್ಲಿ ಮುಳುಗೋಗಿದ್ಯಾ? ಅದು ಅದು ಅಮ್ಮ. ನೋಡ್ ಮಗಳೇ, ನಿನ್ನನ್ನು ಮದುವೆ ಆಗಿರೋ ವ್ಯಕ್ತಿ ಅಷ್ಟು ಕೆಟ್ಟವನು, ಬರೀ ಕೋಪಿಷ್ಟ ಅಂತ ಗೊತ್ತಿದ್ದನು ನಾವು ಒತ್ತಾಯವಾಗಿ ನೀನು ಅಲ್ಲೇ ಇರು, ಮದುವೆ ಆದಮೇಲೆ ಗಂಡನೇ, ಒಂದು ಸರಿ ತಾಳಿ ಬಿದ್ಮೇಲೆ ಅವಳು ಆ ಮನೆಗೆ ಸೇರಿದವಳು, ಮತ್ತು ಕಷ್ಟನೋ ಸುಖನೋ ಹೊಂದ್ಕೊಂಡು ಹೋಗಬೇಕು, ಅವ್ರ ಜೊತೆನೇ ಇರಬೇಕು, ಅವ್ರು ಏನು ಮಾಡ್ತಾರೋ ಅದನ್ನೆಲ್ಲ ಸಹಿಸ್ಕೋಬೇಕು ಅಂತೆಲ್ಲ ಹೇಳಲ್ಲ. ನೋಡು, ನನಗೆ ನಿನ್ನ ಸಂತೋಷನೇ ಮುಖ್ಯ, ಅದಕ್ಕೆ ಹೇಳ್ತಾ ಇರೋದು. ನೀನು ಯಾವ ನಿರ್ಧಾರ ತಗೊಂಡ್ರು ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಒಟ್ಟಲ್ಲಿ ನೀನು ಸಂತೋಷವಾಗಿರಬೇಕು ಅಷ್ಟೆ. ಗಂಡನ್ ಬಿಟ್ಟು ತವ್ರ ಮನೆಗೆ ಬಂದು ಕೂತ್ಕೊಂಡ್ರೆ ನಮ್ಮನ್ನ ಬೇರೆಯವರೆಲ್ಲ ಆಡ್ಕೋತಾರೆ, ಹೀಗೆಲ್ಲ ಯೋಚನೆನೇ ಮಾಡಬೇಡ ಮಗಳೇ. ಆಡ್ಕೊಳ್ಳೋರು ಎಷ್ಟು ದಿನ ಅಂತ ಆಡ್ಕೋತಾರೆ ಹೇಳು? ಅವ್ರಿಗೆ ಬೇರೆ ಕೆಲಸನೇ ಇರಲ್ಲ. ನಾವು ಉಂಡ್ರು ಆಡ್ಕೊಳ್ತಾರೆ, ತಿಂದ್ರು ಆಡ್ಕೊಳ್ತಾರೆ. ಆದರೆ ನಮಗೆ ಮುಖ್ಯ ನಮ್ಮೋರು ಚೆನ್ನಾಗಿದ್ರೆ ಬೇರೆಯವ್ರು ಯಾರೇ ಆಡ್ಕೊಂಡ್ರು ನಮ್ಗದು ಮುಖ್ಯನೇ ಅಲ್ಲ. ಅದಕ್ಕೆ ನಿನಗೆ ಅಲ್ಲಿ ಕಷ್ಟ ಆಗಿದ್ರೆ, ಅವರೆಲ್ಲರೂ ನಿನ್ನನ್ನು ತುಂಬ ಕೀಳಾಗಿ ನೋಡ್ತಾ ಇದ್ರೆ, ನೀನು ಅಲ್ಲಿ ಇರೋದೇ ಬೇಡ ಮಗಳೇ, ಇಲ್ಲೇ ಬಂದ್ಬಿಡು. ಅಪ್ಪ, ನೀವು ಯಾಕೆ ಹೆದರ್ತಾ ಇದ್ದೀರಾ ಅನ್ನೋದು ನನಗೆ ಅರ್ಥ ಆಗತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೋಡಿ, ಏನೂ ಆಗಲ್ಲ. ಅಂಕಿತ್ ಅವರು ನನ್ನನ್ನು ಆ ಮನೆಯಿಂದ ಹೊರಗೆ ಕಳ್ಸಲ್ಲ. ತಾಳಿ ಕಟ್ಟಿದ್ದೀನಿ, ಅವ್ರು ನನ್ನ ಕಣ್ಣೆದ್ರಿಗೆ ಇರಬೇಕು ಅಂತ ಹೇಳ್ತಾರೆ. ನಾನು ಹೇಗಾದರೂ ಅವ್ರ ಮನಸ್ಸನ್ನು ಒಲಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕೇ ಹೊರತು ಅವ್ರನ್ನ ಬಿಟ್ಟು ದೂರ ಬಂದರೆ ಜೀವನ ಸರಿ ಹೋಗ್ಬಿಡತ್ತಾ? ನೀವೇ ಹೇಳ್ತಿದ್ರಿ ಅಲ್ವಾ, ಗಂಡ ಹೆಂಡತಿ ಜೀವನ ಅಂದ್ರೇನೆ ಎರಡು ವಿಭಿನ್ನವಾಗಿರೋ ವ್ಯಕ್ತಿಗಳನ್ನು ಒಟ್ಟಿಗೆ ಸೇರಿಸೋದು, ಆ ವಿಭಿನ್ನ ವ್ಯಕ್ತಿತ್ವನ ನಾವು ಅರ್ಥ ಮಾಡಿಕೊಂಡು ಜೀವನ ನಡೆಸೋದು ಅಂತ. ಹಾಗಿರುವಾಗ ನನ್ನ ಗಂಡ ಕೋಪ ಮಾಡ್ಕೊಂಡಿರ್ಬೋದು, ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿರ್ಬೋದು. ಮುಂದೆ ಒಂದಿನ ನಾನೇನೂ ತಪ್ಪು ಮಾಡಿಲ್ಲ ಅಂತ ಗೊತ್ತಾದರೆ ಅವ್ರು ಖಂಡಿತವಾಗ್ಲೂ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಒಪ್ಕೊಳ್ತಾರೆ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಅದು ಹಾಗಲ್ಲ ಮಗಳೇ. ನಿನ್ನ ಗಂಡ ಅಷ್ಟೆಲ್ಲ ಓದಿದ್ದಾರೆ, ದೊಡ್ಡ ಬಿಸ್ನೆಸ್ ಮಾಡ್ತಿದ್ದಾರೆ. ಅವರು ನೀನೇನು ಓದಿಲ್ಲ ಅಂತ ದಿನ ಬೆಳಗಾದ್ರೆ ಅವಮಾನ ಮಾಡಿದ್ರೆ, ನಿನ್ನ ಅತ್ತೆ ಬಾಯಿಗೆ ಬಂದಂಗೆ ಮಾತಾಡಿ ನಿನ್ನ ಮೈದ್ನನ ಹೆಂಡತಿ ಎಲ್ಲರೂ ಒಬ್ಬೊಬ್ರು ಒಂದೊಂಥರ ಅವಮಾನ ಮಾಡಿದ್ರು ನಿನಗೆ ಜೀವನನೇ ಬೇಡ ಅನ್ಸ್ಬಿಡುತ್ತೆ ಕಣೆ. ನೀನು ಅವ್ರ ಮಧ್ಯೆ ಮನ್ಸಿಗೆ ನೋವು ಮಾಡಿಕೊಂಡು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನಾವಿಬ್ರು ಎಲ್ಲಿಗೆ ಹೋಗೋದೆ? ಏನು ಮಾಡೋದು? ಅಯ್ಯೋ ಅಮ್ಮ, ನೀನು ಯಾಕೆ ಇಷ್ಟೆಲ್ಲ ಚಿಂತೆ ಮಾಡ್ತಿದ್ಯಾ? ನಿನ್ನ ಮಗಳು ಅಷ್ಟೆಲ್ಲ ವೀಕ್ ಇಲ್ಲಮ್ಮ. ಯಾರು ಏನೋ ಹೇಳಿದ್ರು ಅಂತ ನನ್ನ ಜೀವ ಕಳ್ಕೊಳ್ಳೋ ಮಟ್ಟಿಗೆ ನಾನು ಯೋಚನೆ ಮಾಡೋದೇ ಇಲ್ಲ. ಅದು ಏನೇ ಆಗಿದ್ರು ಅದನ್ನು ಧೈರ್ಯವಾಗಿ ಎದುರಿಸ್ತೀನಮ್ಮ. ಆ ಮನೇಲಿ ನಂದೇನೂ ತಪ್ಪಿಲ್ಲ ಅಂತ ಪ್ರೂವ್ ಆಗೇ ಆಗತ್ತೆ. ಹಾಗೆ ನಾನು ಇನ್ಮೇಲೆ ಕಷ್ಟಪಟ್ಟು ಓದಿ ಅವ್ರಿಗಿಂತನೂ ಒಂದು ಒಳ್ಳೆ ಪೊಸಿಷನಿಗೆ ಹೋಗ್ತೀನಿ. ಅವಾಗ ನನ್ನ ಗಂಡ ನನ್ನನ್ನು ಒಪ್ಕೋತಾರೆ. ಏನು ಮಗಳೇ, ನೀನು ಒಟ್ಟಿನಲ್ಲಿ ಆ ಮನೇಲಿ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು ಕಣೆ. ನಾವು ಅಷ್ಟೇ ಬಯಸೋದು. ನೋಡು, ನೀನು ನಿನ್ನ ಪ್ರಯತ್ನನ ಮಾಡ್ತೀಯಾ, ಧೈರ್ಯವಾಗಿರ್ತೀಯಾ ಅಂತ ನಂಬಿಕೆ ಮೇಲೆನೆ ನಾವು ಇಲ್ಲಿ ನೆಮ್ಮದಿಯಾಗಿರ್ತೀವಿ, ಆಯಿತಾ? ನೀನು ಏನೇ ತೊಂದರೆ ಆದರೂ ನಮ್ಮ ಹತ್ರ ಹೇಳ್ಕೊ. ತಂದೆ ತಾಯಿ ಮಗಳ ಭವಿಷ್ಯ ಹಾಳಾಗತ್ತೆ ಅಂತ ತುಂಬಾ ಭಯಪಟ್ಟಿರ್ತಾರೆ. ಹಾಗಾಗಿ ಸುಭಿಕ್ಷಾ ಅವ್ರಿಗೆ ನಿಧಾನವಾಗಿ ಸಮಾಧಾನ ಮಾಡಿ ತಾನು ಧೈರ್ಯವಾಗಿ ಆ ಮನೇಲಿ ಇರ್ತೀನಿ, ಅವ್ರ ಮನಸ್ಸನ್ನ ಗೆಲ್ತೀನಿ ಅಂತ ಭರವಸೆ ತುಂಬ್ತಾಳೆ. ಸರಿಯಮ್ಮ, ನಾನು ಬಂದು ತುಂಬ ಹೊತ್ತಾಯ್ತು, ನಾನಿನ್ನು ಹೊರಡ್ತೀನಿ, ಆಯಿತಾ? ಸುಭಿಕ್ಷಾ ತವ್ರ ಮನೆಗೆ ಬಂದು ತಂದೆ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಆಮೇಲೆ ಮತ್ತೆ ವಾಪಸ್ ಗಂಡನ ಮನೆ ಹೋಗ್ತಾಳೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಆದರೆ ಮನೆ ವಾತಾವರಣ ಯಾವುದು ಬದಲಾಗಿರಲ್ಲ, ಎಲ್ಲ ಮೊದಲಿನ ಹಾಗೇನೆ ಇರುತ್ತೆ. ಛೇ, ಈ ಇಡಿಯಟ್ ದೀಪಕ್ ಎಲ್ಲಿ ಹೋದ? ನಾನು ಹುಡುಕ್ತಾನೆ ಇದ್ದೀನಿ, ಆದರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದು ಎಲ್ಲಿ ಮರೆ ಮಾತ್ಕೊಂಡಿದ್ದಾನೋ ಏನೋ. ಅಂಕಿತ್ ತನ್ನ ಮದುವೆ ಆದಾಗಿಂದನೂ ದೀಪಕ್ನ ಹುಡುಕ್ತಾನೆ ಇರ್ತಾನೆ. ಆದರೆ ದೀಪಕ್ ಮಾತ್ರ ಎಲ್ಲೂ ಸಿಕ್ಕಿರಲ್ಲ.
ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿರೋದ್ರಿಂದ ಅವನನ್ನ ಹುಡುಕೋ ಪ್ರಯತ್ನದಲ್ಲೇ ಇರ್ತಾನೆ ಇನ್ನು. ಅಷ್ಟರಲ್ಲಿ ದೀಪಕ್ಗೆ ಅಂಕಿತ್ನ ಹುಡ್ಕೊಂಡು ಆಫೀಸಿಗೆ ಬರ್ತಾನೆ. ಏ ಇಡಿಯಟ್, ನಾನು ನಿನ್ನ ಎಷ್ಟು ನಂಬಿದ್ನೋ. ನಿನಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧವಾಗಿದ್ದೆ. ನನ್ನ ಸ್ವಂತ ತಮ್ಮನ ಹಾಗೆ ನೋಡ್ಕೊಂಡಿದ್ದೆ. ಆದ್ರೆ ನೀನೇನೋ ಮಾಡ್ದೆ, ನನ್ನನ್ನು ಸಿಕ್ಕಾಕ್ಸಿ ಆ ಮದುವೆ ಮನೆಯಿಂದ ಓಡೋದ್ಯಲ್ಲೋ. ನಂಬಿಕೆ ದ್ರೋಹಿ, ಯಾಕೋ ಹೀಗೆ ಮಾಡ್ದೆ? ಇಷ್ಟು ದಿನ ಎಲ್ಲೋ ಬಚ್ಚಿಟ್ಕೊಂಡಿದ್ದೆ. ಅಯ್ಯೋ ಅಯ್ಯೋ ಬಾಸ್, ಕೈ ಬಿಡಿ ಬಾಸ್, ನಾನು ಎಲ್ಲಾನು ಹೇಳ್ತೀನಿ. ಒಂದ್ ನಿಮಿಷ ನನ್ ಬಿಡಿ ಬಾಸ್. ಇಡಿಯಟ್, ನಿನ್ನ ಬಿಡೋದಲ್ಲ ಕಣೋ, ಜೀವಂತವಾಗಿ ಇಲ್ಲೇ ಹೂತ್ ಹಾಕ್ಬಿಡ್ಬೇಕು. ಅಷ್ಟು ಕೋಪ ಬರ್ತಿದೆ. ಯಾಕೋ ಯಾಕೋ ಹೀಗ್ ಮಾಡ್ದೆ? ಬೊಗಳ್ ಸಾಯಿ. ಬಾಸ್ ಬಾಸ್, ಎಲ್ಲಾನು ಹೇಳ್ತೀನಿ ಬಾಸ್, ಹೇಳ್ತೀನಿ ಬಾಸ್. ನೀವು ಅಂದ್ಕೊಂಡಿರೋ ಹಾಗೆ ಆ ಮದುವೆ ಮನೆಯಿಂದ ನಾನು ಓಡ್ ಬಂದಿಲ್ಲ. ನನ್ನನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡೋದ್ರು. ಏನು? ನಿನ್ನನ್ನ ಮದುವೆ ಮನೆಯಿಂದ ಕಿಡ್ನಾಪ್ ಮಾಡಿದ್ರ? ಏನು ನನ್ನ ಹತ್ರ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಾಟಕ ಆಡ್ತಿದ್ಯಾ ಹೇಗೆ? ಇಲ್ಲ ಬಾಸ್, ನಾನು ನಿಜಾನೇ ಹೇಳ್ತಿದ್ದೀನಿ. ನನ್ನ ಮದುವೆ ಮನೆಯಿಂದ ಕಿಡ್ನಾಪ್ ಮಾಡಿದ್ರು. ಇಲ್ಲಾಂದ್ರೆ ನಾನು ಯಾವತ್ತಾದ್ರೂ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದಿನ? ನೀವೇ ಯೋಚನೆ ಮಾಡಿ. ಓಹ್, ನನಗಿವಾಗೆಲ್ಲಾನು ಅರ್ಥ ಆಗ್ತಿದೆ. ನಿನ್ನ ಆ ಸುಭಿಕ್ಷಾನೇ ಕಿಡ್ನಾಪ್ ಮಾಡಿಸಿದಾಳೆ ಅನ್ಸುತ್ತೆ. ನಿನ್ನ ಕಿಡ್ನಾಪ್ ಮಾಡಿಸಿ ಆಮೇಲೆ ಆ ರಚನನ್ನು ಕಿಡ್ನಾಪ್ ಮಾಡಿಸಿ ನನ್ನ ಕೈಯಾರೆ ಅವಳ ಕುತ್ತಿಗೆಗೆ ತಾಳಿ ಕಟ್ಟೋ ಹಾಗೆ ಮಾಡಿದ್ಲು. ಅಯ್ಯೋಯ್ಯೋ, ಇಲ್ಲ ಬಾಸ್, ನೀವು ತಪ್ಪು ತಿಳ್ಕೊಂಡಿದ್ರ. ನನ್ನನ್ನು ಕಿಡ್ನಾಪ್ ಮಾಡಿಸಿದ್ದು ಸುಭಿಕ್ಷಾ ಅವರಲ್ಲ, ರಚನಾ ಅವ್ರ ತಂದೆ. ವಾಟ್? ಏನೋ ಹೇಳ್ತಿದ್ಯಾ ನೀನು? ನಿನ್ನ ಕಿಡ್ನಾಪ್ ಮಾಡಿಸಿದ್ದು ರಚನಾ ಅವ್ರ ತಂದೆನಾ? ಏನೋ ಏನ್ ಹೇಳ್ತಿದ್ಯಾ? ಸುಮ್ಮನೆ ಸುಳ್ಳು ಹೇಳ್ತಿಲ್ಲ ತಾನೇ ನನ್ನ ಹತ್ರ? ಇಲ್ಲ ಬಾಸ್, ನಾನು ನಿಜಾನೇ ಹೇಳ್ತಿದ್ದೀನಿ. ಅವತ್ತು ಮದುವೆ ಹಿಂದಿನ ದಿನ ನಾನು ರೂಮಲ್ಲಿ ಒಬ್ಬನೇ ಇದ್ದೆ. ಅವಾಗ ಅವ್ರ ತಂದೆ ನನ್ನ ಹತ್ರ ಬಂದು, ನೀನು ಈ ಮದುವೆ ಮನೆ ಬಿಟ್ಟು ಓಡೋಗು, ನಿನಗೆ 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ ಮಾತು ಕೇಳಿ ನನಗೆ ತುಂಬಾನೇ ಗಾಬರಿ ಆಯಿತು. ನಾನು ಅದಕ್ಕೆ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನಾನು ನಿಮ್ಮ ಮಗಳನ್ನ ಮದುವೆ ಆಗೋದು ಇಷ್ಟ ಇಲ್ವಾ ನಿಮಗೆ? ಇಷ್ಟ ಇದ್ದೇ ತಾನೇ ನನ್ನ ಪ್ರಪೋಸಲ್ನ ಒಪ್ಕೊಂಡಿರೋದು ನೀವು ಅಂತೆಲ್ಲ ಕೇಳಿದೆ. ಅದಕ್ಕೆ ಅವರು, ನೀನೇನೋ ಇಷ್ಟ ಕಣಪ್ಪ, ಆದರೆ ನಿನ್ನ ಹತ್ರ ದುಡ್ಡು ಕಾಸು ಇದೆಲ್ಲ ತುಂಬ ಕಡಿಮೆ ಇದೆ ಅಲ್ವಾ? ಹಾಗಾಗಿ ನಿಮ್ಮ ಬಾಸು ಕೋಟ್ಯಾಧೀಶ್ವರ ಇದ್ದಾನೆ. ಹೇಗೋ ಅವನಿಗಿನ್ನೂ ಮದುವೆ ಆಗಿಲ್ಲ. ಅವನನ್ನ ನನ್ನ ಮಗಳ ಜೊತೆ ಮದುವೆ ಮಾಡಿಸ್ಬೇಕು. ಅದಕ್ಕೆ ನೀನು ಈ ಮದುವೆ ಮನೆ ಬಿಟ್ಟು ಓಡೋಗು. ಅದು ಅಲ್ಲದೆ ನೀನು ಬೇರೆ ಯಾರ್ದೋ ಜೊತೆ ಓಡೋಗಿದ್ಯಾ ಅಂತ ಪತ್ರ ಕೂಡ ಬರ್ದಿಟ್ಟು ಹೋಗು ಅಂತ ಹೇಳಿದ್ರು. ಅವ್ರ ಮಾತು ಕೇಳಿ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗಿಲ್ಲ ಬಾಸ್. ನಾನು ಖಂಡಿತವಾಗಿ ಹೇಳಿದೆ, ಈ ಮದುವೆ ಆಗೇ ಆಗ್ತೀನಿ. ರಚನಾ ಅವ್ರು ನನಗಿಷ್ಟಾನೇ ಆಗಿದ್ದಾರೆ. ನಿಮ್ಮಿಂದ ನನ್ನ ಬಾಸಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಅದಕ್ಕೆ ಅವರು, ನನಗೆ ಗೊತ್ತು ಕಣೋ, ನೀನು ನನ್ನ ಮಾತಿಗೆಲ್ಲ ಬಗ್ಗೋನಲ್ಲ ಅಂತ. ಅದಕ್ಕೆ ನಾನೇನು ಮಾಡಬೇಕೋ ಅದನ್ನೇ ಮಾಡ್ತೀನಿ ಅಂತ ಒಂದು 4-5 ಜನ ತಾಂಡಿಗ್ರನ್ನ ಕರ್ಕೊಂಡು ಬಂದು ನನ್ನನ್ನು ಕಿಡ್ನಾಪ್ ಮಾಡಿಸಿದ್ರು. ಎಷ್ಟೇ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕಾಗಿಲ್ಲ. ನನ್ನನ್ನು ಕಿಡ್ನಾಪ್ ಮಾಡಿ ಅದ್ಯಾವುದೋ ತೋಟದ ಮನೇಲಿ ಇಟ್ಟಿದ್ರು. ನಾನು ಅಲ್ಲಿಂದ ತಪ್ಪಿಸ್ಕೊಳ್ಬೇಕಾರೆ ಸಾಕಾಯ್ತು. ತಪ್ಪಿಸ್ಕೊಂಡು ನೇರವಾಗಿ ನಿಮ್ಮ ಹತ್ರನೇ ಬರಬೇಕು ಅಂದ್ಕೊಂಡೆ. ಆದರೆ ನಿಮ್ಮ ಮದುವೆ ಸುಭಿಕ್ಷಾ ಅವ್ರ ಜೊತೆ ಆಗಿದೆ. ತುಂಬಾ ಕೋಪ ಮಾಡ್ಕೊಂಡಿದ್ರ ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ನನಗೆ ಪರಿಚಯ ಇರೋರಿಗೆ ಹೆಲ್ತ್ ಇಶ್ಯೂಸ್ ಇತ್ತು. ಹಾಗಾಗಿ ಅವ್ರನ್ನ ಹಾಸ್ಪಿಟಲಿಗೆ ಸೇರಿಸ್ಕೊಂಡಿದ್ವಿ. ಅವ್ರನ್ನ ನೋಡ್ತಾ ಅಲ್ಲೇ ಇರಬೇಕಾಗಿತ್ತು. ಹಾಗಾಗಿ ನನಗೆ ಇಲ್ಲಿಗೆ ಬರೋದಕ್ಕಾಗಿಲ್ಲ. ನಿಮಗೆ ಸತ್ಯ ಹೇಳೋದಕ್ಕಾಗಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಬಾಸ್. ಬಾಸ್, ನೀವು ಅಂದ್ಕೊಂಡಿರೋ ಹಾಗೆ ಈ ಮದುವೆಲಿ ಸುಭಿಕ್ಷಾ ಅವ್ರ ತಪ್ಪು ಏನೂ ಇಲ್ಲ. ಎಲ್ಲಾನು ರಚನಾ ಅವ್ರ ಅಪ್ಪನಿಂದಾನೇ ಇಷ್ಟೆಲ್ಲ ಆಗಿರೋದು. ಏನು? ಇಷ್ಟೆಲ್ಲ ರಚನಾ ತಂದೆ ಮಾಡಿರೋದಾ? ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನನ್ನ ಲೈಫಲ್ಲಿ ಇಷ್ಟೆಲ್ಲ ಎಡವಟ್ಟಾಗೋದಕ್ಕೆ ಅವರೇ ಕಾರಣ. ಸುಭಿಕ್ಷಾ ನನ್ನ ಲೈಫಿಗೆ ಬರೋದಕ್ಕೂ ಅವರೇ ಕಾರಣ. ಅವ್ರಿಗೆ ಮಾತ್ರ ಜೀವಂತವಾಗಿ ಉಳಿಸಲ್ಲ. ಅಯ್ಯಯ್ಯೋ, ಹೀಗೆಲ್ಲ ಹೇಳ್ಬೇಡಿ. ನೋಡಿ ಅಂಕಿತ್ ಅವ್ರೆ, ನಮ್ಮ ತಂದೆ ತಾಯಿ ಏನೋ ದುರಾಸೆಗೆ ಬಿದ್ದು ಮಗಳು ಸುಖವಾಗಿರ್ಲಿ ಅಂತ ಹೀಗೆಲ್ಲ ಮಾಡಿದ್ದಾರೆ. ನೋಡಿ, ನಮ್ಮ ತಂದೆ ತಾಯಿನ ದಯವಿಟ್ಟು ನನಗೋಸ್ಕರ ಕ್ಷಮಿಸ್ಬಿಡಿ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನೋಡಿ ಅಂಕಿತ್, ಸುಭಿಕ್ಷನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ರ ಅಂತ ನನಗೂ ಗೊತ್ತು. ಹಾಗೆ ನನ್ನ ಮೇಲೂ ನಿಮಗೆ ಕೋಪ ಇರುತ್ತೆ. ನೋಡಿ, ಈ ಮದ್ವೆಲಿ ಇಷ್ಟೆಲ್ಲ ಆಗೋದಕ್ಕೆ ಸುಭಿಕ್ಷಾ ಕಾರಣ ಅಲ್ವೇ ಅಲ್ಲ. ನಮ್ಮಪ್ಪನ ದುರಾಸೆಯಿಂದ ಇಷ್ಟೆಲ್ಲ ಆಗೋಯ್ತು. ನಾನು ಮೊದಲೇ ಹೇಳಿದ್ದೆ, ರಮಣ್ ಅಂದ್ರೆ ನನಗೆ ತುಂಬಾ ಇಷ್ಟ, ಅವನ ಜೊತೆ ಮದ್ವೆ ಮಾಡಿ ಅಂತ. ಆದ್ರೆ ಅಪ್ಪ ನನ್ನ ಮಾತೇ ಕೇಳಲಿಲ್ಲ. ಹೇಗೋ ಮದ್ವೆ ಮನೆಯಿಂದ ದೀಪಕ್ ಹೋದ್ರಲ್ಲ, ನಾನು ಹೇಗೋ ನೆಮ್ಮದಿಯಾಗಿರ್ಬೋದು ಅನ್ಕೊಂಡೆ. ಆದ್ರೆ ಅಪ್ಪ
ಹಿಂದೆ ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋದು ನನಗೆ ಸ್ವಲ್ಪನೂ ಗೊತ್ತಿರಲಿಲ್ಲ. ಸಡನ್ ಆಗಿ ನೀವು ನನ್ನ ಮದುವೆ ಆಗ್ತೀರಾ ಅಂತ ಗೊತ್ತಾದ ತಕ್ಷಣ ನಾನು ಮದುವೆ ಮನೆ ಬಿಟ್ಟು ರಾಮನ್ ಜೊತೆ ಹೋಗ್ಬೇಕಾಯ್ತು. ನೋಡಿ, ಇದರಲ್ಲಿ ಸುಭಿಕ್ಷನ್ ಯಾವ ತಪ್ಪು ಇಲ್ಲ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಮ್ಮಪ್ಪ ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ದಯವಿಟ್ಟು ನಮ್ಮಪ್ಪನ ಕ್ಷಮಿಸ್ಬೇಡಿ. ನೀವು ತುಂಬಾನೇ ಕೋಪಿಷ್ಟ ಅಂತ ನನಗೆ ಗೊತ್ತು. ಹಾಗೆ ನಿಮ್ಮ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಮ್ಮಪ್ಪಂಗೆ ಯಾವ ತೊಂದರೆನೂ ಮಾಡಬೇಡಿ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಟು ಸುಭಿಕ್ಷನ್ ಜೊತೆ ಮುಂದೆ ಜೀವನ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಅಂತೂ ಇಂತೂ ಈ ಮದುವೆ ಹಿಂದೆ ಏನೆಲ್ಲ ಆಗಿದೆ ಅನ್ನೋ ಸತ್ಯ ಅಂಕಿತಿಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಅಂಕಿತ್ ಸುಭಿಕ್ಷನ ಕ್ಷಮಿಸಿ ಅವಳ ಜೊತೆ ಸಂಸಾರ ಮಾಡ್ತಾನ, ಅವಳನ್ನ ಅಕ್ಸೆಪ್ಟ್ ಮಾಡ್ತಾನ. ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.